ಭಾರತದ ಎರಡು ಪ್ರಾಚೀನ ಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ ಕೆಲವು ಸತ್ಯ ಘಟನೆಗಳನ್ನು ಆಧರಿಸಿ ರಚಿತವಾಗಿದೆ ಅಂತಕ್ಕಂಥ ಅಭಿಪ್ರಾಯ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರಲ್ಲಿದೆ. ಅದರಲ್ಲೂ ವಾಲ್ಮೀಕಿ ಮಹರ್ಷಿಗಳು ರಚಿಸಿರ್ತಕ್ಕಂಥ ರಾಮಾಯಣ, ಅದರಲ್ಲೂ ಆ ರಾಮಾಯಣದ ಅರಣ್ಯ ಭಾಗ, ವಿಶೇಷವಾಗಿ ಕಿಷ್ಕಿಂಧಾಕಾಂಡ, ಸುಂದರಕಾಂಡಗಳು ಚಾರಿತ್ರಿಕ ಘಟನೆಗೆ ತೀರ ಸಮೀಪವಾಗಿವೆ ಮತ್ತು ಚಾರಿತ್ರಿಕ ಘಟನೆಯನ್ನು ಅವಲಂಬಿಸಿವೆ ಅಂಥೇಳಿ ಅನೇಕ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ತನ್ನಿಮಿತ್ತ ಈ ಕಿಷ್ಕಿಂಧಾಕಾಂಡದ ವಿಷಯದ ಕುರಿತಾಗಿ, ಅದರ ವಿಶ್ಲೇಷಣೆ ಕುರಿತಾಗಿ ಗಂಗಾವತಿಯ ಕಿಷ್ಕಿಂಧಾ ಪ್ರತಿಷ್ಠಾನವು ಇದೇ 25ರಿಂದ 31ರವರೆಗೆ ಗಂಗಾವತಿ ನಗರದ ಕೊಟ್ಟೂರೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಿಷ್ಕಿಂಧಾಕಾಂಡ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ತುಂಬ ಮಹತ್ವದ ಕಾರ್ಯಕ್ರಮ. ಈ ಒಂದು ಪ್ರವಚನ ಸಂದರ್ಭದಲ್ಲಿ ನಮ್ಮ ಭಾಗದ, ಅಂದರೆ ಗಂಗಾವತಿಯ ಬಳಿಯಲ್ಲಿರ್ತಕ್ಕಂಥ ಹಂಪಿ ಆನೆಗುಂದಿ ಭಾಗದಲ್ಲಿರ್ತಕ್ಕಂಥ ಮತಂಗ ಪರ್ವತ, ಪಂಪಾ ಸರೋವರ, ಅಂಜನಾದ್ರಿ, ಋಷಮುಖ, ತಾರಾ ಪರ್ವತ, ಈ ಎಲ್ಲ ಸ್ಥಳಗಳ ಕುರಿತಾಗಿ, ಅವುಗಳು ರಾಮಾಯಣದಲ್ಲಿ ಯಾವ ರೀತಿ ವರ್ಣಿಸಲ್ಪಟ್ಟಿವೆ ಅನ್ನುವ ಕುರಿತಾಗಿ ಸಮಗ್ರ ವಿವರವನ್ನು ನೀಡಲಾಗ್ತಾಯಿದೆ. ಹಾಗಾಗಿ ಎಲ್ಲ ಆಸಕ್ತರು, ವಿಶೇಷವಾಗಿ ಇತಿಹಾಸ ಆಸಕ್ತರು, ಪುರಾತತ್ವ ಆಸಕ್ತರು ಈ ಪ್ರವಚನದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ.